ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಅದೇ ರೀತಿಗೆ ನಾಳೆ ಮಂಗಳವಾರ ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಯಾವ ರೀತಿಯಾಗಿತ್ತು ಟ್ರೇಡು, ನಾಳೆ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಶನಿವಾರ ನಾನು ಹೆಡ್ಜಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ನಿಮ್ಮ ಕಮೆಂಟ್ಗಳ ಮೂಲಕ, ಲೈಕ್ ಮೂಲಕ ಪ್ರೋತ್ಸಾಹ ತಿಳಿಸಿ ಅಂತ ಹೇಳಿದ್ದೆ. ತುಂಬ ಒಳ್ಳೆ ರೀತಿಯಾಗಿ ಪ್ರೋತ್ಸಾಹ ತಿಳಿಸಿದ್ರ, ಥ್ಯಾಂಕ್ ಯು. ಅದರ ಮುಂದಿನ ಪಾರ್ಟನ್ನು ನಾನು ಈ ಶನಿವಾರ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತು ಸ್ವಲ್ಪ ಆರೋಗ್ಯದಲ್ಲಿ ಅಷ್ಟು ಸರಿ ಇಲ್ಲ, ಹಾಗಾಗಿ ಬೇಗ ಮಾತಾಡ್ತಾ ಹೋಗೋಣ. ಇವತ್ತು ಟಾಪ್ ಗೇನರ್ ಅಂತ ನೋಡೋದಾದರೆ ಬಜಾಜ್ ಆಟೋ ಅಂತ ಕಾಣಿಸ್ತಾ ಇದೆ. 3.04% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರು ಬಜಾಜ್ ಆಟೋ ಆಗಿದೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ಇವತ್ತು ನೋಡೋದಾದರೆ ಪವರ್ ಗ್ರಿಡ್ ಅಂತ ಕಾಣುತ್ತೆ. 2.32% ಕರೆಕ್ಷನ್ ಬಂತು ಇವತ್ತು. ಅದೇ ರೀತಿಯಾಗಿ ICICI ಬ್ಯಾಂಕಲ್ಲಿ 1.5% ಕರೆಕ್ಷನ್ ಬಂದಿದೆ. ನ್ಯೂಸ್ ಯಾರಾದರೂ ಫಾಲೋ ಮಾಡ್ತಾ ಇದ್ರೆ ಹೇಳಿ. ಬಟ್ ನ್ಯೂಸ್ ನಾವು ಹುಡ್ಕೊಂಡು ಹೋದ್ರೆ ಒಂದಲ್ಲ ಒಂದು ನ್ಯೂಸ್ ಅಂತ ನೋಡ್ತಾನೆ ಇರಬೇಕಾಗುತ್ತೆ. ಬಟ್ ಚಾರ್ಟ್ ಫಸ್ಟು ಸುಮಾರು ದಿನ ಆಗಿದೆ. ನಾಳೆ ಅದನ್ನ ICICI ಬ್ಯಾಂಕ್ನ ನೋಡ್ತಾ ಹೋಗೋಣಂತೆ. ಅದೇ ರೀತಿಗೆ ಹಿಂಡಾಲ್ಕೋದಲ್ಲಿ ಸ್ಟೀಲ್ ಸೆಕ್ಟರ್ ನೋಡಿ ಸ್ವಲ್ಪ ಪಾಸಿಟಿವ್ ಅಂತ ಮಾತಾಡ್ತಾ ಇದ್ವಿ, ಆದರೆ ಮಿಕ್ಸ್ ಸೆಂಟಿಮೆಂಟ್ ಬಂದಿದೆ. JSW ಸ್ಟೀಲಲ್ಲಿ ಕರೆಕ್ಷನ್ ಬಂದಿದೆ. ಅದೇ ರೀತಿಯಾಗಿ ಹಿಂಡಾಲ್ಕೋನಲ್ಲಿ ಪಾಸಿಟಿವ್ ಮೂಮೆಂಟ್ ಇದೆ. ಫಾರ್ಮಾ ಸೆಕ್ಟರ್ ಕೂಡ ಇವತ್ತು ಪಾಸಿಟಿವ್ ಆಗಿತ್ತು. ರಿಲಯನ್ಸ್ 1% ಅಪ್ ಮೂಮೆಂಟ್ ಆಗಿದೆ. IT ಕೂಡ ಮಿಕ್ಸ್ ರಿಯಾಕ್ಷನ್ ಇತ್ತು, ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಮಾರ್ಕೆಟಲ್ಲಿ ಕೂಡ ಒಂದು ಮಿಕ್ಸ್ ಸೆಂಟಿಮೆಂಟೇ ಕಾಣಲಿಕ್ಕೆ ನೋಡ್ತಾ ಇದೆ ಇವತ್ತು. ಸೊ ಇವತ್ತು ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಟ್ರೇಡ್ ಅಂತ ನೋಡಿದ್ರೆ, ಫಸ್ಟ್ ಟೈಮ್ ಏನೋ ಒಂದು ಕೆಳಗಡೆ ಬಂದಿದೆಯೇನೋ ಅನ್ನೋ ಥರ ಅನಿಸ್ತಾ ಇದ್ವಲ್ಲ. ನಾವು ಶುಕ್ರವಾರ ಏನಂತ ಮಾತಾಡ್ಕೊಂಡಿದ್ವಿ, 21,500 ಅನ್ನೋದು ಸ್ವಲ್ಪ ಟಫ್ ಝೋನ್ ಆಗಬೇಕು ಮಾರ್ಕೆಟಿಗೆ, ಯಾಕೆಂದರೆ ಒಂದು 500 ಪಾಯಿಂಟ್ಸ್ ಅನ್ನೋದು ಇಂಪಾರ್ಟೆಂಟ್ ಝೋನ್ ಆಗುತ್ತೆ ಅಂತ ಮಾತಾಡಿದ್ವಿ. ಇವತ್ತು ಆ ಝೋನ್ನ ಅದೇ ರೀತಿಯಾಗಿ ರೆಸಿಸ್ಟೆನ್ಸ್ ಆ್ಯಕ್ಟ್ ಆಗಿದೆ. ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಮಾಡೋಕ್ಕಾದ್ರೂ ಆಗಿಲ್ಲ. ಅದರಿಂದ ವೀಕ್ ಕ್ಲೋಸಿಂಗ್ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ದಿನದ ಲೋ ಒಳಗಿಂತನೂ ಮೇಲ್ಗಡೆನೇ ಕ್ಲೋಸಿಂಗ್ ಆಗಿದೆ. ಸೊ ಇನ್ನು ವೀಕ್ ಕ್ಲೋಸಿಂಗ್ ಅಂತ ಕಡೆಯಕ್ಕೆ ಬರಲ್ಲ. ಇವತ್ತು ಬೆಳಗ್ಗೆ ಬರ್ತಾ ಇದೆ ಅಂತಂದ್ರೆ ನಾನು ಹೇಳಿದೆ ದಯವಿಟ್ಟು ಪಿ ಅಂತ ತೊಗೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ಇಲ್ಲಿ ಒಂದು ಕ್ಲಿಯರ್ ಕಟ್ ಆಗಿರೋ ಬಸ್ ಸ್ಟ್ಯಾಂಡ್ ಕಾಣಿಸ್ತಾ ಇತ್ತು. 21,320 ಸಪೋರ್ಟ್ ಆಗಿರುತ್ತೆ ಅಂತ ಮಾತಾಡಿದ್ವಿ. 21,320 ಅದು ಸಪೋರ್ಟ್ ಮಾಡೋಕ್ಕೆ ಬರಲ್ಲ ನೋಡಿ. ಆ ಬಸ್ ಸ್ಟ್ಯಾಂಡಿನ ಮೇಲ್ಗಡೆ ಝೋನ್ನೇ ಹೋಗಿದೆ. ಸೊ ಇನ್ ಕೇಸ್ ನಾಳೆ ಬಂದರೆ ಅಂದರೆ 21,360ನ ಬ್ರೇಕ್ ಆದರೆ 21,320 ನಿಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಇನ್ನು ಈ ಝೋನಲ್ಲೇ ಇದ್ದೀವಿ, ಈ ಝೋನ್ನೇ ನಾವು ಟಾರ್ಗೆಟ್ ಮಾಡ್ತಾ ಹೋಗಬೇಕು. ನಿಫ್ಟಿನಲ್ಲಿ ಇನ್ನೂ ನನಗೆ ವೀಕ್ ಸೆಂಟಿಮೆಂಟ್ ಅನ್ನೋದು ಕಾಣಿಸ್ತಾ ಇಲ್ಲ. ಇನ್ ಕೇಸ್ ಏನಾದ್ರು 21,480ನ ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ಮತ್ತೆ ಒಂದು 50 ಪಾಯಿಂಟ್ಸ್ ಮೂಮೆಂಟ್ ಬರೋಕ್ಕೆ ಸಾಧ್ಯತೆ ಇದೆ, ಯಾಕೆಂದರೆ ಅದು ಅನ್ಚಾರ್ಟೆಡ್ ಟೆರಿಟರಿ ಆಗಿರುತ್ತೆ. ಆ ರೀತಿಯಾಗಿ ನೋಡಿಕೊಂಡು ಪ್ಲಾನ್ ಮಾಡಿ ನೋಡೋಣ. ಈ ಸಲ ಎಕ್ಸ್ಪೈರಿಗೆ ವೀಕ್ಲಿ ಎಕ್ಸ್ಪೈರಿ ಎಷ್ಟೊತ್ತಿಗೆ ನನಗೆ ಯಾಕೋ 21,200ನ ಮತ್ತೆ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ ನಿಫ್ಟಿ. ಅಲ್ಲಿ ತನಕ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಇರೋಣಂತೆ. ಅದೇ ರೀತಿಯಾಗಿ ನಾವು ನೋಡ್ತಾ ಇರೋಂಥದ್ದು ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ನೀವು ನೋಡೋದಾದರೆ ಸ್ವಲ್ಪ ವೀಕ್ ಸೆಂಟಿಮೆಂಟ್ ಅಂತ ಕಾಣಿಸ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳ್ತೀನಿ ನೋಡಿ. ಮೊನ್ನೆಯಿಂದ ನೀವು ನೋಡೋದಾದರೆ ಎಲ್ಲಿ ಓಪನ್ ಆಗ್ತಾ ಇತ್ತು ಅದಕ್ಕಿಂತ ಮೇಲ್ಗಡೆ ಹೋಗಿ ಕ್ಲೋಸ್ ಆಗ್ತಾ ಇತ್ತು. ಅದೇ ರೀತಿಯಾಗಿ ಎಲ್ಲಿ ಓಪನ್ ಆಗ್ತಾ ಇತ್ತು ಅದಕ್ಕಿಂತ ಮೇಲ್ಗಡೆ ಹೋಗಿ ಕ್ಲೋಸ್ ಆಗ್ತಾ ಇತ್ತು. ಫಸ್ಟ್ ಟೈಮು ಎಲ್ಲಿ ಓಪನ್ ಆಗಿತ್ತು ದಿನದ ಲೋ ಇತ್ತು ಅದನ್ನು ಮತ್ತೆ ಟೆಸ್ಟ್ ಮಾಡೋ ಥರ ಬಂದು ಕ್ಲೋಸಿಂಗ್ ಆಗಿದೆ. ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಸೆಲ್ಲಿಂಗ್ ಅನ್ನೋದು ಸ್ವಲ್ಪ ಪ್ರೆಷರ್ ಬರ್ತಾ ಇದೆ ಅನ್ನೋ ಥರ ಕಾಣಿಸ್ತಾ ಇದೆ. 48,000 ಅನ್ನೋದು ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಹೋಗುತ್ತೆ. ಇದು ಒಂದು ಬಸ್ ಸ್ಟ್ಯಾಂಡ್ ಝೋನ್ ಕೂಡ. ಸೊ ನಾಳೆ ಏನಾದರೂ ಕೆಳಗಡೆ ಬಂದರೆ ಇವತ್ತು ನೋಡಿ 47,700ನ ಟೆಸ್ಟ್ ಆಗ್ಬೋದು ಅಂತ ಹೇಳ್ತಾ ಇದ್ದೆ ಇಲ್ಲಿ ಬಂದಾಗ ನಿಮಗೆ, ಆದರೆ ಅಲ್ಲೇ ಒಂದು ಹಾಲ್ಟ್ ಆಗ್ಬಿಟ್ಟು ನಿಲ್ತು. ಸೊ ನಾಳೆ 47,700ನ ಟೆಸ್ಟ್ ಆಗಕ್ಕೆ ಬರ್ಬೋದು. ಇದು ವೆರಿ ಇಂಪಾರ್ಟೆಂಟ್ ಬೇಸು. 47,700ನ ಬ್ರೇಕ್ ಆಯಿತು ಅಂತಾರೆ ನಾವು ನೆಕ್ಸ್ಟು 47,500 ಲೆವೆಲ್ನ ಬಂದು ಟೆಸ್ಟ್ ಆಗ್ಬೋದು. ಯಾಕೆಂದರೆ ಎವ್ರಿ 100 ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್ ನೋಡಿ. ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಏನೇ ಕರೆಕ್ಷನ್ ಬಂದರೂ ಅದು ಫಸ್ಟ್ ಕರೆಕ್ಷನ್ ಆಗ್ತಾ ಇರುತ್ತೆ. ಹಾಗಾಗಿ ದಯವಿಟ್ಟು ಕೈ ಸುಟ್ಕೊಳಕ್ಕೆ ಹೋಗ್ಬಿಡಿ, ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ಇದೊಂದು ದೊಡ್ಡ ಬಸ್ ಸ್ಟ್ಯಾಂಡ್ ಇರೋದ್ರಿಂದ ನಾಳೆ ಇನ್ ಕೇಸ್ ಏನಾದ್ರು ಕೆಳಗಡೆ ಮೂವ್ಮೆಂಟ್ ಆದರೆ ಸೊ 47,500 ಹತ್ತತ್ರಕ್ಕೆ ಬಂದು ನಾವು ನಿಂತ್ಕೋಬೋದು ಎಕ್ಸ್ಪೈರಿ ದಿನ. ಆಮೇಲೆ ಮೇಲ್ಗಡೆನೋ ಕೆಳಗಡೆನೋ ಮೂವ್ಮೆಂಟ್ ಅನ್ನೋದು ಎಕ್ಸ್ಪೈರಿ ದಿನ ಡಿಸೈಡ್ ಆಗ್ತಾ ಹೋಗುತ್ತೆ. ನೋಡ್ತಾ ಹೋಗೋಣಂತೆ. ಸೊ ನಾಳೆ ಟ್ರ್ಯಾಕ್ ಮಾಡ್ತಾ ಇರಿ. ಬ್ಯಾಂಕ್ ನಿಫ್ಟಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ಸ್ವಲ್ಪ ಯಾಕೋ ವೀಕ್ ಆಗಿದೆ ಥರ ಅನ್ನಿಸ್ತಾ ಇದೆ. ಇಲ್ಲಿ ನೋಡೋದಾದ್ರೆ ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಮಾಡೋ ಥರ ಬಂದಿದೆ. ಸೊ ಇದಕ್ಕೆ ಕನ್ಫರ್ಮೇಷನ್ ಅಂದರೆ ಇನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಕೆಳಗಡೆ ಬಂದರೆ 47,700ನ ಟಾರ್ಗೆಟ್ ಮಾಡ್ಬೋದು ಯಾರಾದರೂ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಟ್ರೇಡ್ ಮಾಡ್ತಾ ಇದ್ದೀರಾ ಅಂದರೆ. ಅದೇ ರೀತಿಗೆ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ತುಂಬ ಒಂದು ಸೈಡ್ ವೈಸ್ ಎಕ್ಸ್ಪೈರಿ ಆಗಿ ಮುಗಿತು. ಒಂದು ಎಂ ಪ್ಯಾಟರ್ನ್ ಆಗೋ ಥರ ಕಾಣಿಸ್ತಾ ಇದೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲೂ ಕೂಡ. ಇದನ್ನ ನೀವು ನೆಕ್ಲೈನ್ ಅಂತ ಅನ್ಕೊಳ್ಳೋದಾದ್ರೆ ಇಲ್ಲಿಂದ ಒಂದು ನೋಡಿ ಈ ರೀತಿ ಎಂ ಪ್ಯಾಟರ್ನ್ ಆಗೋಕ್ಕೆ ಬರೋ ಥರ ಕಾಣಿಸ್ತಾ ಇದೆ. ಆ ರೀತಿ ಆಯಿತು ಅಂತಂದರೆ 10,250 ಅನ್ನೋದು ನಾಳೆ ನೋಡಲಿಕ್ಕೆ ಸಿಗಬೇಕು. ಅದಕ್ಕೆ ಕೆಳಗಡೆ ಬಂದರೆ ಅದೇ 10,260ರಿಂದ 240 ಝೋನು, ಈ ಝೋನು ನಾಳೆ ಟೆಸ್ಟ್ ಆಗಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಇವತ್ತು ಮೇಲ್ಗಡೆ ನೋಡೋದಾದರೆ ಇವತ್ತು 10,300ರಲ್ಲಿ ಅಗ್ರೆಸಿವ್ ಆಗಿ ಒಂದು ಕಾಲ್ ರೇಟಿಂಗ್ ಆಗಿತ್ತು. ಆದರೆ ಕ್ರಮೇಣವಾಗಿ ಅಲ್ಲಿ ಪುಟ್ ರೇಟಿಂಗ್ ಜಾಸ್ತಿ ಮಾಡ್ತಾ ಬಂದರು. ಈ ಕಾರಣದಿಂದಾಗಿ ಒಂದು 40 ಪಾಯಿಂಟ್ಗಳ ಪುಷ್ ಸಿಕ್ತು. ಇಲ್ಲಿ ಒಂದು 0 to hero ಟ್ರೇಡ್ ಅಂತ ಇತ್ತಂದರೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಯಾರಾದರೂ ಈ ರೀತಿ 1:2 ಎಲ್ಲ ಟ್ರೇಡ್ ಮಾಡ್ತೀರಾ ಅಂದರೆ ಒಂದು 12 ರೂಪಾಯಿ ಇದ್ದಿದ್ದು ನಮಗೆ ಒಂದು 36-38 ರೂಪಾಯಿ ತನಕ ಹೋಗಿತ್ತು. ಬಟ್ ನೀವು 1:2 ಅಂದ್ರೂ 12 ರೂಪಾಯಿ ಇದ್ದಿದ್ದು 24 ರೂಪಾಯಿಗೆ ಎಕ್ಸಿಟ್ ಮಾಡ್ಬೋದಾಗಿತ್ತು. ಯಾವ್ದನ್ನ 10,300 ಸಿನ ಈ ಟೈಮಲ್ಲಿ ಇಲ್ಲಿಂದ ಇಲ್ಲಿಗೆ ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿತ್ತು ಆ ರೀತಿ ಟ್ರೇಡ್ ಮಾಡೋದಾಗಿದ್ರೆ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಸ್ವಲ್ಪ ಆಪ್ಷನ್ ಬೈರ್ಸಿಗೆ ಕಷ್ಟ ಆಗಿರುತ್ತೆ. ಆದರೆ ಪ್ರೀಮಿಯಂಗಳು ಕಮ್ಮಿ ಇರೋದ್ರಿಂದ ನೀವು ಎಕ್ಸ್ಪೆರಿಮೆಂಟ್ ಮಾಡೋದಾದರೆ ಮಾಡ್ಬೋದು. ಈಗ ಲಿಕ್ವಿಡಿಟಿ ಕೂಡ ಚೆನ್ನಾಗಿದೆ. ಯಾಕಂದರೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಎವ್ರಿ 25 ಪಾಯಿಂಟ್ಸ್ಗೆ ನಮಗೆ ಒಂದು ಸ್ಟ್ರೈಕ್ ಇರುತ್ತೆ ನೋಡಿ. ಹಾಗಾಗಿ ಎಲ್ಲ ಕಡೆನೂ ಟಫ್ ಫೈಟ್ ಮಾಡ್ತಾ ಇರ್ತಾರೆ. ಆಪ್ಷನ್ ಸೆಲ್ಲಿಂಗಿಗೆ ಚೆನ್ನಾಗುತ್ತೆ ಮಿಡ್ ಕ್ಯಾಪ್ ನಿಫ್ಟಿ. ಬಟ್ ಆಪ್ಷನ್ ಬೈಯಿಂಗ್ ಮಾಡ್ತೀರಾ ಅಂತಂದರೆ ಈ ರೀತಿ ಸಣ್ಣ ಪ್ರಮಾಣದಲ್ಲಿ 1:2 ಟ್ರೇಡ್ ತೊಗೊಳಕ್ಕೆ ಪ್ರೀಮಿಯಮ್ ಕಮ್ಮಿ ಇರೋದ್ರಿಂದ ನೀವು ಟ್ರೈ ಮಾಡ್ತಾ ಹೋಗ್ಬೋದು, ಕಲಿತಾ ಹೋಗ್ಬೋದು. ಸೊ ಮಿಡ್ ಕ್ಯಾಪ್ ನಿಫ್ಟಿ ಆ ಥರದಲ್ಲಿ ಶೇಪ್ ಆಗೋ ಥರ ಕಾಣಿಸ್ತಾ ಇದೆ. ನೋಡ್ತಾ ಹೋಗೋಣ. ಮಿಡ್ ಕ್ಯಾಪ್ ನಿಫ್ಟಿನೂ ಸ್ವಲ್ಪ ಲೋಯರ್ ಎಂಡಲ್ಲಿ ಬಂದು ಕ್ಲೋಸ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ನಾಳೆ ಏನಾದರೂ ಈ ಝೋನ್ನ ಬಿಟ್ಟು ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ 10,250 ಈ ಝೋನ್ನ ಬಂದು ಟೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ.
ಇದೆ ಮಿಡ್ ಕ್ಯಾಪ್ ನಿಫ್ಟಿ. ಅದೇ ರೀತಿಯಾಗಿ ಇವತ್ತು ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಅಲ್ವಾ, ಸೊ ಫಿನ್ ನಿಫ್ಟಿ ಎಕ್ಸ್ಪೈರಿಯಲ್ಲಿ ನೋಡೋದಾದರೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಕೂಡ ಬ್ಯಾಂಕ್ ನಿಫ್ಟಿ ಥರ ನನಗೆ ವೀಕ್ ಆಗಿರೋ ಥರ ಕಾಣಿಸ್ತಿದೆ. ಯಾಕೆಂದರೆ ಇವತ್ತಿನ ಲೋ ಪಾಯಿಂಟಿಗೆ ಬಂದು ಕ್ಲೋಸ್ ಆಗಿದೆ. ನಾಳೆ ಇನ್ ಕೇಸ್ ಏನಾದರೂ ಇದಕ್ಕಿಂತ ಕೆಳಗಡೆ ಬ್ರೇಕ್ ಆಯಿತು ಅಂತಂದರೆ 21,350 ಅನ್ನೋದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಅದಕ್ಕೆ ನನ್ನ ಕೆಳಗಡೆ ಬಂತು ಹೋಯಿತು ಅಂದರೆ 21,300 ಝೋನ್ ತನಕ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದೇ ಟಾರ್ಗೆಟ್ಗಳನ್ನು ಇಟ್ಕೋಬೇಕು. ಎಕ್ಸಾಕ್ಟ್ಲಿ ನಿಫ್ಟಿ ಥರನೇ ಇದರಲ್ಲೂ ಕೂಡ 50 ಪಾಯಿಂಟ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಕ್ವಿಕ್ಕಾಗಿ ಆಪ್ಷನ್ ಚೇನ್ ನೋಡ್ಕೊಂಡ್ಬೋಣ. ಆಪ್ಷನ್ ಚೇನ್ ನೋಡೋದಾದ್ರೆ ಫಿನ್ ನಿಫ್ಟಿನಲ್ಲಿ ನೋಡಿ 21,500 ನಮಗೆ ಅಗ್ರೆಸಿವ್ ಆಗಿರುವಂಥ ಒಂದು ಕಾಲ್ ರೇಟಿಂಗ್ ಆಗಿರೋ ಥರ ಕಾಣಿಸ್ತಾ ಇದೆ. ಸೊ ನಾವೆಲ್ಲಿ ಮಾತಾಡಿದ್ವಿ 21,500, 550 ಈ ಝೋನು ನಮಗೆ ನಾಳೆ ಒಂದು ಅಗ್ರೆಸಿವ್ ಆಗಿರುವಂಥ ಒಂದು ಕಾಲ್ ರೇಟಿಂಗ್ ಕಾಣಿಸ್ತಾ ಇದೆ ಅಲ್ಲಿ. ಸೊ 21,500 ಅದೇ ರೀತಿಯಾಗಿ 21,450 ಕಾಲ್ ರೇಟಿಂಗ್ಗೆ ಜಾಸ್ತಿ ಆಗೋ ಥರ ಕಾಣಿಸ್ತಾ ಇದೆ. ಈ ಕಾರಣಕ್ಕೆ ಸ್ವಲ್ಪ ನೆಗೆಟಿವ್ ಇದೆ ಅಂತ ಅನಿಸ್ತಾ ಇದೆ. ಆದ್ರೂ 21,400 ನೋಡಿ ವೆರಿ ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗುತ್ತೆ ಇದು. ಸೊ ನಾಳೆ 21,400 21,550 ಈ ವ್ಯೂ ಇಟ್ಕೋಬೋದು. ಓಪನ್ ಆಗೋದ್ರ ಮೇಲೆ ನೀವು ಸ್ವಲ್ಪ ಕೆಳಗಡೆ ಪೊಸಿಷನ್ ಇನ್ನೂ ಸ್ವಲ್ಪ ಕೆಳಗಡೆ ಇಟ್ಕೋಬೋದು. ಅಂದರೆ ಸರಿಸುಮಾರು 21,300 ಈ ಝೋನಿಗೆ ಇಟ್ಕೊಂಡ್ಬಿಟ್ರೆ 21,300 21,500 ಈ ಝೋನಲ್ಲಿ ನಾಳೆ ಯಾರಾದರೂ ಸ್ಟ್ರ್ಯಾಂಗಲ್ ಮಾಡೋದಾದರೆ ಆ ರೀತಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದಕ್ಕೆ ಇದೇ ಈ ಝೋನಲ್ಲೇ ಓಪನ್ ಆಗಬೇಕು. ಇದು ನಿಮಗೆ ಗ್ಯಾಪ್ ಓಪನಿಂಗ್ ಆದರೆ ಆ ರೀತಿ ಮಾಡೋಕ್ಕಾಗಲ್ಲ. ಇದೇ ಓಪನಿಂಗ್ ಆಗಿ ನಿಮಗೆ ಕೆಳಗಡೆ ಬರ್ತಾ ಹೋಗ್ತಾ ಇದೆ ಅಂದರೆ ಈ ಸ್ಟ್ರೈಕ್ನ ಮತ್ತು ನೀವು ಕೆಳಗಡೆ ಈ ಸ್ಟ್ರೈಕ್ನ ಲಾಕ್ ಮಾಡಿಕೊಂಡು ಈ ರೀತಿಯಾಗಿರುವಂಥ ಟ್ರೇಡ್ನ ಮಾಡ್ತಾ ಹೋಗ್ಬೋದು. ಆಪ್ಷನ್ ಬಯರ್ಸ್ಗಳಿಗೆ ಇದನ್ನು ಬ್ರೇಕ್ ಆಗಿದ್ದನ್ನ ಎಂಟ್ರಿ ಬರುತ್ತೆ, ಈಗ ಇಲ್ಲ. ಸೊ ಯಾವತ್ತು 21,400 ಈ ಝೋನ್ ಕನ್ಸಿಡರಬಲ್ ಆಗಿ ಬ್ರೇಕ್ ಆಗುತ್ತಲ್ಲ ಆಗ ಇಲ್ಲಿ ಒಂದು ದೊಡ್ಡ ಗ್ಯಾಪ್ ಫಿಲ್ಲಿಂಗ್ ಇದೆಯಲ್ಲ ಇದನ್ನ ಫಿಲ್ ಆಗೋ ಥರ ಬರ್ಬೋದು. ದೊಡ್ಡ ಗ್ಯಾಪ್ ಫಿಲ್ಲಿಂಗ್ ಅಂದ್ರೂ ಹಿಂದ್ಗಡೆ ಸಪೋರ್ಟ್ಗಳಿದೆ. ಆದರೆ ಆ ರೀತಿ ಬಿದ್ದು ಬಂದರೆ ಏನಾಗುತ್ತೆ ಅಂದರೆ ಜೋರಾಗಿ ಬರೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಇಲ್ಲಿ ಒಂದು ಸ್ವಲ್ಪ ಸಪೋರ್ಟ್ ಇಲ್ಲಿ ರೆಸಿಸ್ಟೆನ್ಸ್ ಆಗಿದ್ದನ್ನ ಇಲ್ಲಿ ಮಲ್ಟಿಪಲ್ ಟೈಮ್ ಸಪೋರ್ಟ್ ಆಗಿ ಟೆಸ್ಟ್ ಆಗ್ತಾ ಇದೆ. ಅಂದರೆ 3 ಸಲ ಆಗಿ 4ನೇ ಸಲ ಏನಾದರೂ ಅಟೆಂಪ್ಟ್ ಆಗಿ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಒಂದು ಜೋರಾಗಿರೋ ಫಾಲ್ ಬರುತ್ತೆ. ಈ ಒಂದು ಗ್ಯಾಪನ್ನು ಕೂಡ ಫಿಲ್ ಆಗುವಂಥ ಸಾಧ್ಯತೆ ಇರುತ್ತೆ. ನೋಡ್ತಾ ಹೋಗೋಣ. ಇಲ್ಲೆಲ್ಲ ಬಸ್ ಸ್ಟ್ಯಾಂಡ್ಗಳಿದೆ. ಸೊ ಎವ್ರಿ 50 ಪಾಯಿಂಟ್ಸನ್ನು ಟಾರ್ಗೆಟ್ ಮಾಡಿಕೊಂಡ್ರೆ ನಾಳೆಗೆ ಸದ್ಯಕ್ಕೆ ನನಗೆ 21,300 21,550 ಈ ಝೋನೇ ಕಾಣಿಸ್ತಾ ಇದೆ ಫಿನ್ ನಿಫ್ಟಿ ಎಕ್ಸ್ಪೈರಿಗೆ. ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಹೋಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಇನ್ನೊಂದು ಇವತ್ತು ನಾವು ಮಾತಾಡ್ತಾ ಇರೋಂಥ ಕೆಲವೊಂದು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ಬಿಡ್ತೀನಿ. ಮೊದಲನೇದಾಗಿ IRCTC ಬಗ್ಗೆ ಏನು ಹೇಳೋದು, ಹೋದ ವಾರ ಚಾರ್ಟ್ ಸ್ಟಾಕ್ ನೋಡಿದ್ರು ದಯವಿಟ್ಟು ಕಮೆಂಟ್ ಮಾಡಿ. 783 ಏನಾದ್ರು ಈ ಸ್ಟಾಕು ಮೇಲ್ಗಡೆ ಹೋಯಿತು ಅಂತಂದರೆ ಅದಾದಮೇಲೆ ಒಂದು ಇತಿಹಾಸ ಸೃಷ್ಟಿಸುತ್ತೆ ಈ ಸ್ಟಾಕ್ ಅಂತ ಮಾತಾಡಿದ್ವಿ. ಅದಕ್ಕೆ ತಕ್ಕಂಗೆ ನ್ಯೂಸ್ಗಳು ಕೂಡ ಬಂದಿದೆ. ವೇಟಿಂಗ್ ಲಿಸ್ಟ್ನ 0 ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಟ್ರೈನ್ಗಳನ್ನು ಆ್ಯಡ್ ಮಾಡ್ತೀವಿ ಅಂತ ಹೇಳಿದರೆ ಅಯೋಧ್ಯೆ ಅದಕ್ಕೆ ಒಂದು ಎಕ್ಸ್ಟ್ರಾ ಟ್ರೈನ್ಗಳು ಬರುತ್ತೆ ಅಂತ ಬಂದಿದೆ ನ್ಯೂಸು. ಅದೇ ರೀತಿಯಾಗಿ ಕೇಟ್ರಿಂಗ್ ಬಗ್ಗೆ ಭೀಮಾ ಸರ್ ಕೂಡ ಹಾಕಿದ್ರು. ಸೊ ರೈಲ್ವೆ ಅಲ್ಲದೆ ಹೊರಗಡೆ ಕಡೆ IRCTC ಇದೇನು ಕುಕಿಂಗ್ ಇದೆಯಲ್ಲ ಕೇಟ್ರಿಂಗು ಅದನ್ನು ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಸೊ ನ್ಯೂಸ್ಗಳು ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ. ಒಳ್ಳೆ ವಾಲ್ಯೂಮಲ್ಲಿ ಕೂಡ ಆಗಿದೆ. ಸೊ ನಾನು ಹೇಳಿದೆ 3 ಡಿಜಿಟ್ ಕಾಲ ಮುಗಿಯೋಕ್ಕೆ ಸಮೀಪದಲ್ಲಿದೆ IRCTCನಲ್ಲಿ ಅಂತ. ಸ್ಟಿಲ್ ಅದೇ ವ್ಯೂ ಇದೆ. ಬಟ್ ಏನ್ ಒಬ್ಬ ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀನಿ, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ನಾವು ಯಾವುದೇ ಸ್ಟಾಕ್ ಬಗ್ಗೆ ಮಾತಾಡೋದಾದರೆ ಚಾರ್ಟ್ ಪ್ಯಾಟರ್ನ್ ಅನಾಲಿಸಿಸ್ ಮೇಲೆ ಮಾತಾಡಿರ್ತೀವಿ. ಹಾಗಂತ ನೀವು ನಿಮ್ಮ ಡಿಮ್ಯಾಟ್ ಖಾತೆಗೆ ಆ್ಯಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನಿಮ್ಮ ರಿಸ್ಕ್ ಅಸೆಸ್ಮೆಂಟ್ನ ನೀವು ಮಾಡ್ತಾನೆ ಹೋಗಬೇಕು. ಒಂದು ಒಳ್ಳೆ ರೀತಿಯಾದಂಥ ಡಬ್ಲ್ಯೂ ಪ್ಯಾಟರ್ನ್ ಆಗಿತ್ತು. ಇಲ್ಲಿ ಒಂದು ಟ್ರೆಂಡ್ ಲೈನ್ ಕೂಡ ಇತ್ತು, ಅದನ್ನ ಬ್ರೇಕ್ಔಟ್ ಆಯಿತು. ಸೊ ಈಗ ಬ್ರೇಕ್ಔಟ್ ಆಗಿದೆ, ಒಳ್ಳೆ ವಾಲ್ಯೂಮಲ್ಲಿ ಕೂಡ ಬ್ರೇಕ್ಔಟ್ ಆಗಿದೆ. ಸೊ 920 ಅನ್ನೋದು ನೆಕ್ಸ್ಟ್ ರೆಸಿಸ್ಟೆನ್ಸ್ ಥರ ಕಾಣಿಸ್ತಾ ಇದೆ. ಯಾರಾದರೂ ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂದರೆ 920 ಟಾರ್ಗೆಟ್ಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗೋದು IRCTCನಲ್ಲಿ. ಬಟ್ ಲಾಂಗ್ ಟರ್ಮಲ್ಲಿ ದಯವಿಟ್ಟು ಹೋಲ್ಡ್ ಮಾಡಿ ಅಂತ ಹೇಳ್ತೀನಿ. ಲಾಸ್ಟ್ ವೀಕ್ ಕೂಡ ಒಬ್ಬರು ಕೇಳಿದ್ರು, ಅದೇ ವ್ಯೂನ ಹೇಳ್ತಾ ಇದ್ದೀನಿ. ಹೋಲ್ಡ್ ಮಾಡಿ, ಲಾಂಗ್ ಟರ್ಮಲ್ಲಿ ಒಳ್ಳೆ ಸ್ಟಾಕ್ ಇದು. ಜೊತೆಗೆ ಡೆಲಿವರಿ ಪರ್ಸೆಂಟೇಜ್ ಬಂದಾಗ ಕೆಲವರು ತುಂಬ ಚೆನ್ನಾಗಿ ನೋಡಿಬಿಟ್ಟು ಪಾಪ NSE ವೆಬ್ಸೈಟಿಂದ ನೀವು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು. ಅದೇ ರೀತಿ ಮಾಡಿ ಇವತ್ತು ಈ ಆಕ್ಟಿವಿಟಿ ಮಾಡಿ ನೋಡೋಣ IRCTCಗೆ ಎಷ್ಟು ಡೆಲಿವರಿ ಪರ್ಸೆಂಟೇಜ್ ಆಗಿದೆ ಅಂತ. ಹಾಗೆಯೇ ಒಂದು ಡೆಲಿವರಿ ಪರ್ಸೆಂಟೇಜ್ ಬಗ್ಗೆ ಇಂಪಾರ್ಟೆಂಟ್ ಮಾಹಿತಿ ಹಂಚಬೇಕು ಅಂತ ಅನಿಸ್ತು. ಯಾಕೆಂದರೆ ಇದನ್ನೇ ಯಾರಾದರೂ ಅಭ್ಯಾಸ ಮಾಡಿಕೊಂಡು ದಿನ ಡೆಲಿವರಿ ಪರ್ಸೆಂಟೇಜ್ ನೋಡ್ತೀರಾ ಅಂತಂದರೆ ಒಂದು ತಪ್ಪು ಅಂಶ ನೀವು ಗಮನಿಸೋಕ್ಕೆ ಸಾಧ್ಯತೆ ಇರುತ್ತೆ. ಯಾಕಂತ ಹೇಳ್ತಾ ಇದ್ದೀನಿ ಅಂತಂದರೆ ಪ್ರತಿದಿನ ವಾಲ್ಯೂಮ್ ಆಧಾರದ ಮೇಲೆ ನಮಗೆ ಎಷ್ಟು ಡೆಲಿವರಿ ಆಗಿದೆ ಅಂತ ಬಂದಿರುತ್ತಲ್ವಾ. ಅಂದರೆ ಇವಾಗ ಒಂದು ಸಾಮಾನ್ಯದಲ್ಲಿ ಇದರಲ್ಲಿ ಇಲ್ಲಿ ಒಂದು 100 ಆಗಿತ್ತು ಅಂತ ಇಟ್ಕೊಳ್ಳೋಣ. ಅಂದರೆ 100 ಲಕ್ಷನೋ ಏನೋ ಒಂದು ಕ್ವಾಂಟಿಟಿನಲ್ಲಿ ಆಗಿತ್ತು ಅಂತ ಇಟ್ಕೊಂಡು ಅವತ್ತು ಡೆಲಿವರಿ ಆಗಿರುತ್ತೆ. ಅವತ್ತು ನಿಮಗೆ 100 ಲಕ್ಷದಲ್ಲಿ ಒಂದು ಸುಮಾರು ಜನ ಡಿಮ್ಯಾಟ್ ಅಕೌಂಟಿಗೆ ತೊಗೊಂಡೋಗಿರ್ಬೋದು. ಆಗಲೂ ನಿಮಗೆ 50% ಅಂತ ತೋರಿಸ್ತಾ ಇರುತ್ತೆ ಅಂತ ಅನ್ಕೊಳ್ಳೋಣ. ನೀವೇನು ಅನ್ಕೊಂತೀರಾ, ಅಂಥ ದಿನ ನೀವು ಹೋಗ್ಬಿಟ್ಟು ಚೆಕ್ ಮಾಡಿರ್ತೀರಾ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ವಾಲ್ಯೂಮ್ ಚೆನ್ನಾಗಿರೋದಿಲ್ಲ ಅಂಥ ದಿನ ನೀವು ಹೋಗ್ಬಿಟ್ಟು ಡೆಲಿವರಿ ಪರ್ಸೆಂಟೇಜ್ ನೋಡಿರ್ತೀರಾ. 50% ಜನ ಇವತ್ತು ತೊಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ತೊಗೊಳಕ್ಕೆ ಹೋದರೆ ಅದು ತಪ್ಪು ಮಾಹಿತಿ ಆಗುತ್ತೆ. ಯಾವತ್ತು ನಾವು ಡೆಲಿವರಿ ಪರ್ಸೆಂಟೇಜ್ನ ನೋಡಬೇಕು ಅಂತಂದರೆ ಯಾವತ್ತು ಹೆವಿ ವಾಲ್ಯೂಮ್ ಆಗಿರುತ್ತೋ, ಇದು ನೀವು ಯಾವ ಬ್ರೋಕರ್ ಯೂಸ್ ಮಾಡ್ತಾ ಇದ್ರು ಅದರಲ್ಲಿ ವಾಲ್ಯೂಮ್ ವೆಯ್ಟೆಡ್ ಆವ್ರೇಜ್ ಅಂತಲೂ ಒಂದು ಬರುತ್ತೆ. ನಿಮಗೆ ವಾಲ್ಯೂಮಿಗೆ ಒಂದು ಆವ್ರೇಜ್ ಬರ್ತಾ ಹೋಗುತ್ತೆ. ಆ ಆವ್ರೇಜ್ಗಿಂತ ಯಾವತ್ತು ಜಾಸ್ತಿ ಬಂದಿರುತ್ತಲ್ಲ ವಾಲ್ಯೂಮು, ಅಂಥ ದಿನ ನೀವು ವಾಲ್ಯೂಮ್ಗಳನ್ನು ನೋಡಬೇಕು. ಅಂಥ ದಿನ ನಮಗೇನಾದರೂ 25 to 30% ಜಾಸ್ತಿ ನಮಗೆ ಡೆಲಿವರಿ ಪರ್ಸೆಂಟೇಜ್ ತೋರಿಸ್ತಾ ಇದೆ ಅಂದರೆ ಅರ್ಥ ಏನು, ಅವತ್ತು ದೊಡ್ಡ ಪ್ರಮಾಣದಲ್ಲಿ ಡಿಮ್ಯಾಟ್ ಅಕೌಂಟಿಗೆ ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂತ. ನೀವು ಮಾಮೂಲಿ ನೋಡೋದಾದರೆ ಪ್ರತಿದಿನದಲ್ಲೂ ನಿಮಗೆ ಒಂದು 40% 50% ಅಂತ ತೋರಿಸ್ತಾ ಇರ್ಬೋದು, ತೋರ್ಸೋಕ್ಕಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಆ ದಿನದ ವಾಲ್ಯೂಮಲ್ಲಿ ಎಷ್ಟು ಜನ ಅವತ್ತು ಡಿಮ್ಯಾಟ್ ಅಕೌಂಟಿಗೆ ತೊಗೊಂಡಿದ್ದಾರೆ ಅನ್ನೋದು ಲೆಕ್ಕ ಆಗಿರುತ್ತೆ. ಆದರೆ ನಮಗೆ ಬೇಕಾಗಿರುವಂಥದ್ದು ಮೇಯ್ನಾಗಿ ವಾಲ್ಯೂಮ್ ಜಾಸ್ತಿ ಆಗಿದ್ದ ದಿನ
ಅಷ್ಟು ಪರ್ಸೆಂಟೇಜಲ್ಲಿ ಬಂದಿದೆಯಾ ಅಂತ. ವಾಲ್ಯೂಮ್ ಜಾಸ್ತಿ ಆಗಿದ್ದೀನಿ ಅಷ್ಟು ಪರ್ಸೆಂಟೇಜಲ್ಲಿ ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂದರೆ ಅದು ಒಂದು ಕ್ಲಿಯರ್ ಕಟ್ ಅಕ್ಯುಮುಲೇಷನ್ ಅಂತ. ಸೊ ದಯವಿಟ್ಟು ಆ ರೀತಿಯಾಗಿ ನೋಡ್ಕೊಳ್ಳಿ. ಬರೀ ದಯವಿಟ್ಟು ಪರ್ಸೆಂಟೇಜ್ನ ಡೈರೆಕ್ಟಾಗಿ ನೋಡೋಕೆ ಹೋಗ್ಬಿಡಿ, ವಾಲ್ಯೂಮನ್ನು ನೋಡಿಕೊಂಡು ಅದ್ರ ಜೊತೆಗೆ ನೋಡಬೇಕು. ಹಾಗೆ ಕಣ್ಣಳ್ತಿನಲ್ಲೂ ಕಾಣುತ್ತೆ ನಿಮಗೆ. ಇಲ್ಲಿ ನೋಡಿ ಒಂದು ಆ್ಯಾವ್ರೇಜ್ ಅಂದರೆ ಈ ರೇಂಜಲ್ಲಿ ನಡೀತಾ ಇದೆ IRCTCನಲ್ಲಿ. ಈ ದಿನಗಳೆಲ್ಲ ಯಾವ್ಯಾವತ್ತು ಆ್ಯಾವ್ರೇಜ್ಗಿಂತ ಮೇಲೆ ಬಂದಿದೆಯೋ ಅದೆಲ್ಲ ವಾಲ್ಯೂಮಲ್ಲಿ ಜಾಸ್ತಿ ಆಗಿರೋ ದಿನಗಳು ಅಂತ. ಬಟ್ ಇದು ನಿಮ್ಗೆ ಸಿಂಪ್ಲಿಫೈ ಮಾಡಬೇಕು ಅಂತಂದರೆ ನಾನು ಆಗಲೇ ಹೇಳ್ದಂಗೆ ವಾಲ್ಯೂಮ್ ಆ್ಯಾವ್ರೇಜ್ ಅಂತಲೇ ಒಂದು ಇಂಡಿಕೇಟರ್ ಸಿಗುತ್ತೆ, ಅದನ್ನ ನೀವು ಆ್ಯಡ್ ಮಾಡಿಕೊಂಡ್ರೆ ಅದು ಒಂದು ಆ್ಯಾವ್ರೇಜ್ನ ತೋರಿಸುತ್ತೆ. ಅದ್ರ ಮೇಲ್ಗಡೆ ಇದ್ದಿದ್ದನ್ನು ನೀವು ಚೆಕ್ ಮಾಡ್ತಾ ಹೋಗ್ಬೋದು. ಅವತ್ತು ಒಳ್ಳೆ ಪ್ರೈಸಲ್ಲಿ ಮೂವ್ಮೆಂಟ್ ಆಗಿದ್ರೆ, ಒಂದು ಅಪ್ ಸೈಡ್ ಕೆಳಗಡೆ ಮೂವ್ಮೆಂಟ್ ಬಂದಿದ್ರೆ ಅವತ್ತು ನೀವು ಡೆಲಿವರಿ ಪರ್ಸೆಂಟೇಜ್ ನೋಡೋದ್ರ ಮೂಲಕ ಆ ರೀತಿಯಾಗಿ ಒಂದು ಇನ್ವೆಸ್ಟ್ಮೆಂಟ್ ಪೊಸಿಷನ್ ತೊಗೊಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಗೆ CDSLನ ಆ್ಯಡ್ ಮಾಡ್ಕೋಬೋದಾ ಅಂತ ಒಬ್ಬರು ಕೇಳಿದ್ರು. ಸೊ CDSLಲ್ಲಿ ಖಂಡಿತವಾಗ್ಲೂ ಒಳ್ಳೆ ವಾಲ್ಯೂಮ್ ಆಗ್ತಾ ಇದೆ ಸರ್. ಬಟ್ ಒಳ್ಳೆ ವಾಲ್ಯೂಮ್ ಅಂದರೆ ನಾನು ಆಗಲೇ ಹೇಳ್ದಂಗೆ ಇದು ಒಂದು ನೆಗೆಟಿವ್ ಇಂಡಿಕೇಟರ್ ಕೂಡ. ಅಂದರೆ ಇದರಲ್ಲಿ ನಿಮಗೆ ಬೈಯಿಂಗ್ ಆಗ್ತಾ ಇದೆಯೋ ಸೆಲ್ಲಿಂಗ್ ಆಗ್ತಾ ಇದೆಯೋ ಅಂತ ಗೊತ್ತಾಗಿರಲ್ಲ. ಬಟ್ ಒಳ್ಳೆ ಟ್ರೆಂಡ್ ಲೈನ್ ಇತ್ತು, ಆ ಟ್ರೆಂಡ್ ಲೈನಿಂದ ಬ್ರೇಕ್ಔಟ್ ಆಯಿತು. ಸೊ ಬ್ರೇಕ್ಔಟ್ ಆದಮೇಲೆ CDSL ಮತ್ತು NSDL ಬಗ್ಗೆ ಡಿಯೋಪೋಲಿ ಅಂತ ಹೇಳ್ಬಿಟ್ಟು ಒಂದು ಡೆಡಿಕೇಟೆಡ್ ಆಗಿರುವಂಥ ಒಂದು ವಿಡಿಯೋ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿದ್ದೀನಿ. ಅದರಲ್ಲಿ CDSL ಮತ್ತು NSDL ಬಗ್ಗೆ ನನ್ನ ವ್ಯೂ ಏನಿದೆ ಅನ್ನೋದನ್ನು ತಿಳಿಸಿದ್ದೀನಿ. ಅದೇ ರೀತಿ IPOಗಳು ಕೂಡ ಬರ್ತಾ ಇದೆ, ಅದ್ರ ಬಗ್ಗೆನೂ ಮಾತಾಡಿದ್ದೀವಿ. ಸೊ ಅದನ್ನ ನೀವು ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಬಟ್ ಆಲ್ ಟೈಮ್ ಹೈಯಲ್ಲಿ ನಾನು ಯಾವತ್ತೂ ಕೂಡ ಯಾವುದೇ ಸ್ಟಾಕನ್ನು ರೆಕಮೆಂಡ್ ಮಾಡೋಕ್ಕಾಗೋದಿಲ್ಲ. ಸೊ ಇನ್ ಕೇಸ್ ಏನಾದ್ರು ವಾಪಸ್ 1600 ಲೆವೆಲ್ಗೆ ಈ ಸ್ಟಾಕ್ ನಿಮಗೆ ಸಿಕ್ತು ಅಂತಂದರೆ ಆಗ ಅಕ್ಯುಮುಲೇಟ್ ಮಾಡ್ಕೊಳ್ಳೋಕ್ಕೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಆದರೆ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಅಲ್ಲಿ ತನಕ ಬೇಡ ಅಂತಲೇ ಹೇಳ್ತೀನಿ. ಅದೇ ರೀತಿಯಾಗಿ HAL ಅಲ್ಲಿ ನೋಡಿ ಎಂಥ ಸ್ಪೆಕ್ಟಾಕ್ಯುಲರ್ ಮೂವ್ಮೆಂಟ್ ಆಗಿದೆ. ಶಿವ ಅವರು ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡ್ತಾನೆ ಇದ್ರು. 2 ಮಂತಿಂದ ನೀವು ನೋಡ್ತಾ ಹೋಗೋದಾದರೆ 1900ರಿಂದ 2800 ಅಂದರೆ ಆಲ್ಮೋಸ್ಟ್ 1000 ಪಾಯಿಂಟ್ಸ್ ಮೂವ್ಮೆಂಟು ಜಸ್ಟ್ ಲಾಸ್ಟ್ 2 ತಿಂಗಳಲ್ಲಿ ಬಂದಿದೆ. ಸೊ ಇದಕ್ಕೆ ಕಾರಣ ಮಧ್ಯದಲ್ಲಿ ಆದಂಥ ಒಂದು ವೈಡ್ ಆಗಿರುವಂಥ ಒಂದು ಬಸ್ ಸ್ಟ್ಯಾಂಡ್. ಸೊ ಇದರಲ್ಲಿ ಆವಾಗಲೂ ಕೂಡ ನಾವು ಆಲ್ ಟೈಮ್ ಹೈಯಲ್ಲೇ ಇದ್ವಿ. ಬಟ್ ಮಾರ್ಕೆಟ್ ಒಂದು ಆಪರ್ಚುನಿಟಿ ಕೊಟ್ಟಿತ್ತು ನೋಡಿ, ನಾನು ಕವರ್ ಮಾಡೋಕ್ಕೆ ಮರ್ತೋದೆ. 1800 ಲೆವೆಲ್ಗೆ ಬಂದಿತ್ತು ಈ ಸ್ಟಾಕು. ಸೊ ಈ ಟೈಮಲ್ಲಿ ನಾವು ಆ್ಯಡ್ ಮಾಡ್ಕೊಂಡಿದ್ದರೆ ಒಳ್ಳೆ ಮೂಮೆಂಟ್ ಸಿಗ್ತಾ ಇತ್ತು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಯಾವಾಗಲೇ ಒಂದು ಮಾರುಬೋಸು ಕ್ಯಾಂಡಲ್ ಬಂದರೆ ಅದು ಇಂಪಾರ್ಟೆಂಟ್ ಸಪೋರ್ಟಾಗಿ ಆ್ಯಕ್ಟ್ ಆಗ್ತಾನೆ ಇರುತ್ತೆ. ಸೊ ಅಫ್ಕೋರ್ಸ್ ಅಲ್ಲಿ ಬಂದಾಗ ನೀವು ಇನ್ನೂ 1600 ಲೆವೆಲ್ಗೆ ಅಂತ ಕಾಯ್ತಾ ಇರ್ಬೋದಿತ್ತು. ಬಟ್ ಯಾವಾಗ ಇಲ್ಲಿ ಒಂದು ಬ್ರೇಕ್ಔಟ್ ಆಯಿತು, ಈ ಬ್ರೇಕ್ಔಟಲ್ಲಿ ನಾವು ತೊಗೊಂಡಿದ್ದರೆ ಇಲ್ಲೊಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದ್ದರಿಂದ ಆ ಒಂದು ಆಪರ್ಚುನಿಟಿ ಇರ್ತಿತ್ತು. ಬಟ್ ತೊಂದರೆ ಇಲ್ಲ, ಎಲ್ಲ ಸ್ಟಾಕ್ಗಳು ಮತ್ತೆ ನಮಗೆ ಸಿಗ್ತಾನೆ ಹೋಗುತ್ತೆ. ಬಟ್ ಸೆಲ್ಫ್ ಡಿಫೆನ್ಸಲ್ಲಿ ನೋಡಿ, ಮೊನ್ನೆನೂ ಕೂಡ ಒಂದು ರಷ್ಯಾದು ಡಿಫೆನ್ಸ್ ಸಿಸ್ಟಮ್ನ ಚೇಂಜ್ ಮಾಡಿ ಇಂಡಿಯಾದು ಒಂದು ಸ್ವದೇಶಿ ಮಾಡಿದ್ದಾರೆ. ಸೊ ಈ ರೀತಿ ಸ್ವದೇಶಿ ಚೇಂಜ್ ಆಗುವಂಥದ್ದು ಸುಮಾರು ಬರ್ತಾನೆ ಇರುತ್ತೆ. ಆ ರೀತಿ ಬಂದರೆ ಕೆಲವೊಂದು ಡಿಫೆನ್ಸ್ ಕಂಪ್ನಿಗಳಿರುವಂಥದ್ದು. ಹಾಗಾಗಿ HAL ಅನ್ನೋದ್ರಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುತ್ತೆ. ಯಾಕೆಂದರೆ ಇಸ್ರೋಗೂ ಕೂಡ ಸಾಕಷ್ಟು ಇವರು ನೆರವಾಗಿದ್ರಲ್ವ ಲಾಸ್ಟು ಚಂದ್ರಯಾನ್ 3 ಎಲ್ಲ ಮಾಡಿದಾಗ. ಹಾಗಾಗಿ HAL ಒಳ್ಳೆ ಸ್ಟಾಕ್ ಆಗುತ್ತೆ ಲಾಂಗ್ ಟರ್ಮಲ್ಲಿ. ಬಟ್ ಈಗ ಬೇಡ, ವೆಯ್ಟ್ ಮಾಡೋಣ. ಒಳ್ಳೆ ವ್ಯಾಲ್ಯೂಷನ್ಗೆ ಸಿಕ್ಕಿದಾಗ ನಾವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಇವತ್ತೊಬ್ಬರು ಯೆಸ್ ಬ್ಯಾಂಕಲ್ಲಿ ಕೇಳಿದ್ದಾರೆ. ಯೆಸ್ ಬ್ಯಾಂಕಲ್ಲಿ ಎಸ್ ಅನ್ನೋ ಸಮಯ ನನಗೆ ಈಗಲೂ ಕೂಡ ಬಂದಿಲ್ಲ ಅಂತ ಅನಿಸ್ತಿದೆ. ಕಾರಣ ಇಷ್ಟೇ, ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿ ಹೋಗ್ತಾ ಇದೆ, ಆದರೆ ಸ್ಟಾಕ್ಗಳು ಇನ್ನೂ ಒದ್ದಾಡ್ತಾ ಇದೆ ಅಲ್ವಾ. ನೋಡಿ, ಇಂಥ ಸ್ಟಾಕ್ಗಳನ್ನೇ ನಾನು ಪೋರ್ಟ್ಫೋಲಿಯೋನಲ್ಲಿ ಇಟ್ಕೊಳ್ಳೋದು ಬೇಡ ಅಂತ ಹೇಳಿದೆ. ಆದರೆ ರಿಟೇಲರ್ಸ್ಗೆ ಇಂಥ ಸ್ಟಾಕ್ಗಳು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಹೋಗುತ್ತೆ. ಅದು ಸಹಜ ಕೂಡ. ಯಾಕೆಂದರೆ 20 ರೂಪಾಯಿ 22 ರೂಪಾಯಿ ಇದೆ. ಏನಾದರೂ ಇದು 100 ರೂಪಾಯಿಗೆ ಹೋಗ್ಬಿಡ್ತು ಅಂದರೆ 4 ಟೈಮ್ಸ್ ದುಡ್ಡು ಆಗಿಬಿಡುತ್ತಲ್ಲ ಅಂತ. ಸೊ ಆ ರೀತಿ ಆಗೋಕ್ಕೆ ಸುಮಾರು ದಿನ ಬೇಕು. ಆಗ್ತಾ ಇದೆ ಖಂಡಿತವಾಗ್ಲೂ. ಒಂದು ಒಳ್ಳೆ ಸಣ್ಣದಾಗಿ ಸ್ಟ್ರೆಂತ್ ಡೆವಲಪ್ ಆಗ್ತಾ ಇದೆ. ಕ್ವಾರ್ಟರ್ ಆನ್ ರಿಸಲ್ಟ್ಸು ನಾನು ಕೂಡ ಟ್ರ್ಯಾಕ್ ಮಾಡ್ತಾ ಇದ್ದೀನಿ. ಒಳ್ಳೆ ಪರ್ಫಾರ್ಮೆನ್ಸ್ನ ಮಾಡ್ತಾ ಇದೆ. ಆದರೂ ಕೂಡ ಸ್ಟಾಕು ಇನ್ನೂ ಗ್ರೋತ್ ಆಗಿ ಮೇಲ್ಗಡೆ ಹೋಗೋಕ್ಕೆ 26 ಅನ್ನೋದು ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸು. 26 ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಆಗ 32 ತನಕ ಈ ಸ್ಟಾಕು ಹೋಗೋದು ಕಡೆ ಯೋಚನೆ ಮಾಡ್ಬೋದು. ನೋಡ್ತಾ ಹೋಗೋಣ. ಅಲ್ಲಿ ತನಕ ವಾಲ್ಯೂಮ್ ಅನ್ನೋದು ಆಕ್ಟಿವಿಟಿ ಅನ್ನೋದು ಆಗ್ತಾ ಇದೆ. ಇದರಲ್ಲಿ ಲಾಕ್ ಇನ್ ಪೀರಿಯಡ್ ಇತ್ತು, ಲಾಕ್ ಇನ್ ಪೀರಿಯಡ್ ಎಲ್ಲ ಹೋಗಿದೆ. ಅಲ್ಲೊಂದು ಕರೆಕ್ಷನ್ ಬಂದಿತ್ತು, ಅದಾದಮೇಲೆ ಮತ್ತೆ ಬಸ್ ಸ್ಟ್ಯಾಂಡ್ ಆಗಿ ಈಗ ಫ್ರೆಶ್ ಆಕ್ಟಿವಿಟಿ ಆಗ್ತಾ ಇದೆ. ಸೊ ನೆಕ್ಸ್ಟ್ ಕ್ವಾರ್ಟರ್ ರಿಸಲ್ಟ್ಸ್ ಯಾವ ರೀತಿ ಕೊಡ್ತಾರೆ ಈ ಬ್ಯಾಂಕು ಅನ್ನೋದ್ರ ಮೇಲೆ ನಾವು ಪೊಸಿಷನ್ ತಗೋಬೇಕು ಬೇಡ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಬಟ್ ಇದು ಒಂದೇ ಸ್ಟಾಕಿಗೆ ಅಂತ ನೀವು ದೊಡ್ಡ ಪ್ರಮಾಣದಲ್ಲಿ ಕ್ವಾಂಟಿಟಿ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಡಿ ದುಡ್ಡನ್ನ. ಯಾಕೆಂದರೆ ನೋಡಿ, ಯಾರಾದರೂ 2021ರಿಂದ ನೀವು ಆ್ಯಡ್ ಮಾಡಿದ್ರೆ ಅಂದರೆ 2-3 ವರ್ಷ ಆದ್ರೂ ಇನ್ನೂ ಕೂಡ ನಿಮ್ಮ ದುಡ್ಡು ಲಾಕ್ ಆಗೇ ಇರುತ್ತೆ. ದಯವಿಟ್ಟು ಆ ದುಡ್ಡನ್ನು ನೀವು ಬೇರೆ ಕಡೆಗೆ ಉಪಯೋಗಿಸ್ಕೊಂಡು ಸುಮಾರು ಪೊಸಿಷನ್ಗಳನ್ನು ಮಾಡ್ತಾ ಹೋಗ್ಬೋದು. ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ನಿಮಗೆ ವ್ಯಾಲ್ಯೂಷನ್ ಸಿಗ್ತಾ ಇದೆ. ಕೆಮಿಕಲ್ ಸೆಕ್ಟರಲ್ಲಿ, IT ಸೆಕ್ಟರಲ್ಲಿ, ಆ ಕಡೆ ನೀವು ಯೋಚನೆ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತೀನಿ. ಆಪರ್ಚುನಿಟಿ ಬಂದಾಗ ಮಾತಾಡೋಣಂತೆ. ಬಟ್ ಇವಾಗ ಸದ್ಯಕ್ಕೆ ನಾನು ವೆಯ್ಟ್ ಮಾಡ್ತೀನಿ ಅಂತಲೇ ಹೇಳ್ತೀನಿ. ಅದೇ ರೀತಿಯಾಗಿ ಬಜಾಜ್ ಫಿನ್ಸರ್ವಿಸಲ್ಲಿ ಒಂದು ಬ್ರೇಕ್ಔಟ್ ಆಗೋಕ್ಕೆ ರೆಡಿ ಆಗಿದೆಯೋ ಅನ್ನೋ ಥರ ಕಾಣಿಸ್ತಾ ಇದೆ. ಇವತ್ತು ಒಂದು ಇಂಟ್ರಾಡೇ ಟ್ರೇಡ್ ಕೂಡ ಅಂತ ಹೇಳಿದೆ. ಆದರೆ ಆ ಬಸ್ ಸ್ಟ್ಯಾಂಡ್ನ ಬ್ರೇಕ್ ಆಗಿಲ್ಲ. ನಾಳೆ ಏನಾದ್ರು 1740 ಬ್ರೇಕ್ ಆಗಿ ಮೇಲ್ಗಡೆ ಹೋದರೆ ಇಲ್ಲಿ ಒಂದು ಒಳ್ಳೆ ಮೂವ್ಮೆಂಟ್ ಬರೋ ಸಾಧ್ಯತೆ ಇರುತ್ತೆ. ಇಲ್ಲ ವಾಪಸ್ ಇದು 1700 ಟೆಸ್ಟ್ ಮಾಡಿ ಮತ್ತೆ ಬ್ರೇಕ್ಔಟ್ ಕೊಟ್ಟರು ಕೂಡ ಒಳ್ಳೆ ಮೂವ್ಮೆಂಟ್ ಬರುವಂಥ ಸಾಧ್ಯತೆ ಇರುತ್ತೆ. ನೀವು ನೋಡ್ತಾ ಬರೋದಾದರೆ ಈ ಟ್ರೆಂಡ್ ಲೈನ್ ಇಲ್ಲಿಂದ ಹಾಕೋಬೇಕು. ನಾನು ಇಲ್ಲಿಂದ ಹಾಕೊಂಡಿದ್ದೀನಿ. ಬಟ್ ದಟ್ಸ್ ಓಕೆ. ನೀವು ನೋಡ್ತಾ ಬರೋದಾದರೆ ಒಂದು ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಆಗೋ ಥರ ಬರ್ತಾ ಇದೆ. ಬ್ಯಾಕ್ ಡ್ರಾಪಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಮೂವ್ಮೆಂಟ್ ಇತ್ತು. ಹೈ ವಾಲ್ಯೂಮಲ್ಲಿ ಅಕ್ಯುಮುಲೇಷನ್ ಆಗಿತ್ತು. ಅದಕ್ಕೆ ಈಗ ಒಂದು ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಆಗ್ತಾ ಇದೆ. ಇಲ್ಲಿಂದ ಏನಾದ್ರು ಬ್ರೇಕ್ಔಟ್ ಕೊಡ್ತು ಅಂತಂದರೆ ಸ್ಟಾಕು ಆಲ್ ಟೈಮ್ ಹೈ ಕಡೆ ಹೋಗೋಕ್ಕಂತ ಸಾಧ್ಯತೆ ಇರುತ್ತೆ. ಬಟ್ ವೆಯ್ಟ್ ಮಾಡಿ, ಯಾಕೆಂದರೆ ವಾಲ್ಯೂಮ್ ಅಷ್ಟು ಚೆನ್ನಾಗಿಲ್ಲ. ಸೊ ವಾಲ್ಯೂಮಲ್ಲಿ ಏನಾದರೂ ಬ್ರೇಕ್ಔಟ್ ಕೊಟ್ಟರೆ ನಾವು ಆವಾಗ ಯೋಚನೆ ಮಾಡ್ತಾ ಹೋಗೋದು. ಇಲ್ಲ ಅಂತಂದರೆ ಈ ಒಂದು 1800 ಈ ಲೆವೆಲು ಈಗಲೂ ಕೂಡ ರೆಸಿಸ್ಟೆನ್ಸ್ ಥರನೇ ಆ್ಯಕ್ಟ್ ಆಗ್ತಾ ಹೋಗುತ್ತೆ ಈ ಸ್ಟಾಕಿಗೆ. ಇದಿಷ್ಟು ಇವತ್ತಿನ ಚಾರ್ಟ್ ಸಾಕಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2023ರ ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.